ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಡೆಡ್ಲೈನ್ ಮೇಲ್ವಿಚಾರಕರಿಗೆ ತಾಲೂಕು ದಂಡಾಧಿಕಾರಿಗಳಿಂದ ಸಭೆಯನ್ನ ಕರೆಯಲಾಗಿದೆ. ಮುಂಡರಗಿ ಪಟ್ಟಣದ ತಹಶೀಲ್ದಾರ್ ಎರ್ರಿಸ್ವಾಮಿ ಪಿಎಸ್ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಮುಂಡರಗಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಗೆ ಜಮಾಯಿಸಿದಂತಹ ಶಿಕ್ಷಕರು ಮುಂಡರಗಿ ತಾಲೂಕು ಗದಗ ಜಿಲ್ಲೆಯಲ್ಲಿಯೇ 2ನೇ ಸ್ಥಾನವನ್ನ ಹೊಂದಿರುವಂತದ್ದು. 93% ಸಮೀಕ್ಷೆ ಪೂರ್ಣವಾಗಿದೆ. ಸಾಮಾಜಿಕ ಶೈಕ್ಷಣಿಕ ಹಾಗೆ ಆರ್ಥಿಕ ಸಮೀಕ್ಷೆ ಇದಕ್ಕೆ ಒಂದು ಡೆಡ್ಲೈನ್ ಅನ್ನ ನೀಡಲಾಗಿದೆ. ಮೇಲ್ವಿಚಾರಕರಿಗೆ ತಾಲೂಕು ದಂಡಾಧಿಕಾರಿಗಳಿಂದ ಸಭೆಯನ್ನ ಕೂಡ ಕರೆಯಲಾಗಿದೆ. ಮುಂಡರಗಿ ಪಟ್ಟಣದ ತಹಶೀಲ್ದಾರ್ ಎರ್ರಿಸ್ವಾಮಿ ಪಿಎಸ್ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಕಲ್ಮಠರಿಂದ ಸಭೆಯನ್ನ ಕರೆಯಲಾಗಿರುವಂತದ್ದು. ಮುಂಡರಗಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಗೆ ಶಿಕ್ಷಕರು ಆಗಮಿಸಿದ್ದಾರೆ. ಮುಂಡರಗಿ ತಾಲೂಕು ಗದಗ ಜಿಲ್ಲೆಯಲ್ಲಿಯೇ 2ನೇ ಸ್ಥಾನವನ್ನ ಪಡೆದಿದೆ. 93% ಸಮೀಕ್ಷೆ ಪೂರ್ಣವಾಗಿದೆ. ಭಾನುವಾರ ಕೂಡ ಸಮೀಕ್ಷೆ ನಡೆದಿದೆ. ಒಟ್ಟು 95% ಸಮೀಕ್ಷೆ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ರು. ದೀಪಾವಳಿ ಇರುವ ಕಾರಣ ಕೊನೆಗೊಳ್ಳುತ್ತಾ ಅಥವಾ ಇಲ್ವಾ ಅನ್ನುವಂಥ ಆತಂಕದಲ್ಲಿ ಸಮೀಕ್ಷಾದಾರರು ಹಾಗೂ ಮೇಲ್ವಿಚಾರಕರಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಡೆಡ್ಲೈನ್ ಅನ್ನ ನೀಡಲಾಗಿತ್ತು. ಹಾಗೆ ಮೇಲ್ವಿಚಾರಕರಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಕೂಡ ಸಭೆಯನ್ನ ಕರೆಯಲಾಗಿತ್ತು. ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಕಲ್ಮಠರಿಂದ ಈ ಸಭೆಯನ್ನ ಕರೆಯಲಾಗಿತ್ತು. ಹಾಗೆ ತಾಲೂಕು ಪಂಚಾಯತ್ ಕಚೇರಿಗೆ ಶಿಕ್ಷಕರೆಲ್ಲರೂ ಕೂಡ ಆಗಮಿಸಿದ್ರು. ಮುಂಡರಗಿ ತಾಲೂಕು ಗದಗ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನ ಪಡೆದಿರುವಂತದ್ದು. ಒಟ್ಟು 95% ಸಮೀಕ್ಷೆ ಆಗಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ 93% ಸಮೀಕ್ಷೆ ಪೂರ್ಣಗೊಂಡಿದೆ. ಭಾನುವಾರ ಕೂಡ ಸಮೀಕ್ಷೆಯನ್ನ ಮಾಡಲಾಗಿತ್ತು. ಅದರಿಂದಾಗಿ ದೀಪಾವಳಿ ಇರುವಂತಹ ಕಾರಣ ಸಮೀಕ್ಷೆ ಕೊನೆಗೊಳ್ಳುತ್ತಾ ಅಥವಾ ಇಲ್ವಾ ಅನ್ನುವಂಥ ಆತಂಕದಲ್ಲಿ ಇದೀಗ ಸಮೀಕ್ಷಾದಾರರು ಹಾಗೂ ಮೇಲ್ವಿಚಾರಕರಿದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಕಲ್ಮಠರಿಂದ ಸಭೆಯನ್ನ ಕರೆಯಲಾಗಿದೆ. ಅದರಿಂದಾಗಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ಮುಂಡರಗಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಗೆ ಶಿಕ್ಷಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಸಭೆಯಲ್ಲಿ ನಿರ್ಧಾರವಾಗಲಿಕ್ಕಿದೆ. ದೀಪಾವಳಿ ಇರುವಂತಹ ಕಾರಣ ಇದು ಕೊನೆಗೊಳ್ಳುತ್ತಾ ಅಥವಾ ಇಲ್ವಾ, ಕಂಟಿನ್ಯೂ ಮಾಡ್ತಾರಾ ಏನು ಅನ್ನುವಂಥದ್ದು ಆತಂಕದಲ್ಲಿ ಇದೀಗ ಸಮೀಕ್ಷಾದಾರರು ಹಾಗೂ ಮೇಲ್ವಿಚಾರಕರಿದ್ದಾರೆ.